ಯುವರಕ್ಷಣಾ ವೇದಿಕೆಯ ವಿಜಯಪುರ ಜಿಲ್ಲಾ ಪದಾಧಿಕಾರಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಂಥ ರಾಜ್ಯ ಅಧ್ಯಕ್ಷರಾದಂಥ ಮತ್ತು ಕರ್ನಾಟಕ ಯುವರಕ್ಷಣಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ಸುನೀಲ್ MS ಅವರಿಗೆ ಕೂಡ ಈ ವೇದಿಕೆಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿಯಾಗಿ ರಾಜ್ಯ ಉಪಾಧ್ಯಕ್ಷರಾದಂಥ ಮಾಂತೇಶ್ ಕೂಲಿನವರಿಗೂ ಕೂಡ ಈ ವೇದಿಕೆಗೆ ಸ್ವಾಗತವನ್ನು ಕೋರುತ್ತಾ, ಮತ್ತು ನಮ್ಮ ಆತ್ಮೀಯ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾದಂಥ ಲಕ್ಕಪ್ಪಣ್ಣ ರಾಠೋಡ್ ಇವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಒಂದು ಉನ್ನತ ಮಟ್ಟದಲ್ಲಿ ಶುಭ ಹಾರೈಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಈ ವೇದಿಕೆಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಮತ್ತು ಅದೇ ರೀತಿಯಾಗಿ ನಮ್ಮ ಕರೆಗೆ ಹೋಗೊಟ್ಟು ಯುವ ಘಟಕ ಕಾರ್ಯದರ್ಶಿಗಳಾದ ಗೋಪಿ ಅಣ್ಣ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡುತ್ತಾ, ಮತ್ತು ದೊಡ್ಡಬಳ್ಳಾಪುರ ತಾಲೂಕು ಕಾರ್ಯದರ್ಶಿಯಾದ ದರ್ಶನ್ ಅವರಿಗೂ ಕೂಡ ಈ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಯಶಸ್ವಿ ಮಾಡಿದಂಥ ಅವರಿಗೂ ಕೂಡ ಈ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ. ಮಟ್ಟದ ಸಂಘಟನೆ, ಈ ರಾಜ್ಯ ಮಟ್ಟದ ಸಂಘಟನೆಯಲ್ಲಿ ವಿಜಯಪುರ ಜಿಲ್ಲೆ ಅತ್ಯುತ್ತಮವಾದಂಥ ಜಿಲ್ಲೆ ಹಾಗೂ ಶತಮಾನಗಳ ಇತಿಹಾಸ ಇರ್ತಕ್ಕಂಥ ಜಿಲ್ಲೆ. ಇಂಥ ಜಿಲ್ಲೆಯಲ್ಲಿ ಈ ದಿನ ಕರ್ನಾಟಕ ಯುವರಕ್ಷಣಾ ವೇದಿಕೆ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ದಿನ ಒಂದು ಪ್ರೆಸ್ ಮೀಟನ್ನು ಮಾಡ್ತಕ್ಕಂಥ ಉದ್ದೇಶ ಪದಾಧಿಕಾರಿಗಳಿಗೆ ಅಧಿಕಾರನ ನೀಡುತ್ತಾ ಅವರಿಗೊಂದು ಆದೇಶವನ್ನು ನೀಡುತ್ತಾ ಅವರಿಗೆ ಒಂದು ಗುರುತಿನ ಚೀಟಿಯನ್ನು ನೀಡಿ ಗೌರವಿಸ್ತಕ್ಕಂಥ ಈ ಒಂದು ಸುಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧ್ಯಕ್ಷರು ಆಗಿ ಶ್ರೀಯುತ ಮಲ್ಲಿಕಾರ್ಜುನ ಪಾಸವಾಡಿ ಅವರನ್ನು ಆಯ್ಕೆ ಮಾಡಿಕೊಂಡಿದ್ವಿ. ಹಾಗೆ ಇವರ ಒಂದು ನೇತೃತ್ವದಲ್ಲಿ ಹಲವಾರು ಪದಾಧಿಕಾರಿಗಳು ಅಂದರೆ ವೇದಿಕೆಯ ಕಾರ್ಯಾಧ್ಯಕ್ಷರು, ಉಪಾಧ್ಯಕ್ಷರುಗಳು, ಪ್ರಧಾನ ಕಾರ್ಯದರ್ಶಿ ಹಾಗೂ ಸಹ ಕಾರ್ಯದರ್ಶಿಗಳನ್ನು ನೂತನವಾಗಿ ಆಯ್ಕೆ ಮಾಡಿಕೊಂಡಿದ್ವಿ. ಅವ್ರಿಗೂ ಕೂಡ ಅದೇ ನಿಟ್ಟಿನಲ್ಲಿ ಇದನ್ನ ಮಹಿಳಾ ಜಿಲ್ಲಾ ಘಟಕಕ್ಕೆ ನೂತನವಾಗಿ ಶ್ರೀಮತಿ ಭಾಗ್ಯ ಮೇಡಮ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅವರು ಕೂಡ ಉಪಸ್ಥಿತರಾಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ಇದೇ ನಿಟ್ಟಿನಲ್ಲಿ ಅವರ ಒಂದು ವಿಭಾಗದಲ್ಲಿ ಹಲವಾರು ಒಂದು ಮಹಿಳಾ ಘಟಕದ ವಿಭಾಗದವರು ಬಂದಿದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅವ್ರಿಗೂ ಕೂಡ ಹಲವಾರು ತಾಲೂಕು ಕ್ಷೇತ್ರಗಳಲ್ಲಿ ಹಾಗೂ ಹಲವಾರು ರೈತ ಪರ, ಕಾರ್ಮಿಕ ಪರ ಸಂಘಟನೆಯ ಘಟಕಗಳನ್ನು ರಚನೆ ಮಾಡ್ತಾ ಇದ್ದೇವೆ. ಇದೇ ಒಂದು ಕ್ಷಣದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಮ್ಮ ಸಂಘಟನೆ ಅತಿ ಶೀಘ್ರದಲ್ಲೇ ಒಂದು ಅತ್ಯುತ್ತಮ ದೊಡ್ಡ ಮಟ್ಟದಲ್ಲಿ ಉದ್ಘಾಟನಾ ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದೀವಿ. ತಮ್ಮೆಲ್ಲರ ಸಹಕಾರ ಪತ್ರಿಕಾ ಮಾಧ್ಯಮವರು ಹಾಗೂ ಪೊಲೀಸ್ ಇಲಾಖೆಯವರು ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯ ಅಧಿಕಾರಿ ವರ್ಗದವರು ಇವರೆಲ್ಲರ ಸಹಕಾರದಿಂದ ಒಂದು ನಾಡಿನ ಸುವ್ಯವಸ್ಥಿತವಾದಂಥ ಒಂದು ಉತ್ತಮವಾದಂಥ ಸಂಘಟನೆಯನ್ನು ಈ ಕ್ಷೇತ್ರದಲ್ಲಿ, ಈ ಜಿಲ್ಲೆಯಲ್ಲಿ, ನಮ್ಮ ವಿಜಯಪುರದಲ್ಲಿ ನಾವು ಕಟ್ಟಿಸ್ತೀವಿ, ಬೆಳೆಸ್ತೀವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಶುಭವಾಗಲಿ. ಸರ್, ಈಗ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಇದು ಬಿಜಾಪುರದಲ್ಲಿ ಮೊದಲು ಇರ್ತಾರೆ ಸರ್? ಇದೇ ಮೊದಲ ಸಲ? ಇಲ್ಲ, ಇದೇ ಮೊದಲನೇ ಬಾರಿಗೆ ಈ ಸಂಘಟನೆಯನ್ನು ಶ್ರೀಯುತ ಮಲ್ಲಿಕಾರ್ಜುನ್ ಪಾಸವಾಡಿ ಅವರ ನೇತೃತ್ವದಲ್ಲಿ ಕಳೆದ 2 ವರ್ಷದಿಂದ ಮಾಡ್ತಾ ಬಂದಿದ್ದೀನಿ. ಈ ಕ್ಷಣದಲ್ಲಿ ಪದಾಧಿಕಾರಿಗಳು ಪದಗ್ರಹಣವನ್ನು ಆಯ್ಕೆ ಮಾಡಿಕೊಂಡು ಸರ್, ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಐತಿಲ್ಲ, ಅಮಿತ್ ಹೇಳಿಕೆ ಕೊಟ್ಟಿದ್ರಲ್ಲ ಸರ್, ಆ ಹೇಳಿಕೆ ವಿರುದ್ಧವಾಗಿ ನಿಮ್ಮ ಸಂಘಟನೆದ ಪ್ರತಿಭಟನೆಗಳು ಆಗಿದ್ದಾವೆ ಸರ್. ಆದರೆ ಬಿಜಾಪುರದಲ್ಲಿ ಈಗ ಮಾಡ್ತಾ ಇದ್ರಿ, ಬಟ್ ಬೇರೆ ಜಿಲ್ಲೆಗಳಲ್ಲಾಗಲಿ ಬೆಂಗಳೂರು ಈಗ ನಾವು ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥಲ್ಲ. ನಮ್ಮ ಪಕ್ಷ ಯಾವುದು? ಕನ್ನಡ. ನಮ್ಮ ನಾಡು ಯಾವುದು? ಕನ್ನಡ. ನಾವು ಪಕ್ಷದ ಅನುಯಾಯಿಗಳಲ್ಲ, ಅವರ ಒಂದು ಆಸೆಗೆ ಮುನ್ನುಗ್ಗಿ ಮಾಡ್ತಕ್ಕಂಥ ಕಾರ್ಯಕರ್ತರಲ್ಲ. ಇದೇ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ರತ್ನ ಅಂತಲೇ ಹೇಳ್ಬೋದು. ಇಡೀ ವಿಶ್ವಕ್ಕೆ ತಿಳಿದಿರ್ತಕ್ಕಂಥವ್ರು. ಅವರು ನೀಡಿರ್ತಕ್ಕಂಥ ಒಂದು ಸಂವಿಧಾನದ ಶಕ್ತಿ ಇವತ್ತಿನ ದಿನ ಹೋರಾಟದ ಒಂದು ಕಿಚ್ಚಾಗಿ ಬೆಳೀತಾ ಇದೆ. ಅಚ್ಚುಕಟ್ಟಾಗಿ ಹೇಳ್ತಿದ್ದೀನಿ, ಯಾವುದೇ ಪಕ್ಷದ ನಾಯಕರು ಬಾಯಿ ತಪ್ಪಿ ಅವರ ಬಗ್ಗೆ ಏನಾದರೂ ಹೀನಾಯವಾಗಿ ಮಾತಾಡಿದ್ದೆ ಆಯಿತು ಅಂತಂದರೆ ನಿಮಗೆ ನೇರ ನುಡಿನಲ್ಲಿ ನಾನು ಹೇಳ್ತಿದ್ದೀನಿ, ನಿಮಗೆ ನಾವು ಯಾವುದೇ ಮುಖಾಮುಖಿ ನೋಡ್ದೇನೆ ಮುಂದಿನ ದಿನಗಳಲ್ಲಿ ನುಗ್ಗಿ ಅವ್ರನ್ನ ಯಾವ ರೀತಿ ಮಾಡ್ತೀವಿ ಅಂತ ಹೇಳಲ್ಲ, ಮಾಡಿ ತೋರಿಸ್ತೀವಿ. ಆ ರೀತಿ ಹೋರಾಟದ ಮುಖಾಂತರ ಅವ್ರ ಮನೆ. ಇದೇ ನಿಟ್ಟಿನಲ್ಲಿ ವಿಜಯಪುರ ಜಿಲ್ಲೆಯಾದ್ಯಂತ ಪದಾಧಿಕಾರಿಗಳ ಆಯ್ಕೆ ಹಾಗೂ ಸದಸ್ಯರ ಅಭಿಯಾನವನ್ನು ಅತಿ ಶೀಘ್ರದಲ್ಲೇ ನಾವು ಹಮ್ಮಿಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ಜಿಲ್ಲಾಧ್ಯಕ್ಷರ ಒಂದು ಮಾರ್ಗದರ್ಶನದಲ್ಲಿ ಹಲವಾರು ಒಂದು ಪದಾಧಿಕಾರಿಗಳ ತಂಡ ಎಲ್ಲ ವಿಭಾಗದಲ್ಲಿ ಬಿಜಾಪುರದ ಪ್ರತಿಯೊಂದು
ಹೋಬಳಿಗಳಾಗಿರ್ಬೋದು, ಗ್ರಾಮಗಳಾಗಿರ್ಬೋದು, ತಾಲೂಕುಗಳಾಗಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸನ ಪ್ರಾರಂಭ ಮಾಡ್ತಾ ಇದೆ. ಹಾಗಾಗಿ ಇದನ್ನು ನೋಡಿರ್ತಕ್ಕಂಥ ಎಲ್ಲ ತಮ್ಮ ವೀಕ್ಷಕರಿಗೆ ಅಥವಾ ಪ್ರೇಕ್ಷಕರಿಗೆ ಅಥವಾ ಸಬ್ಸ್ಕ್ರೈಬರ್ಗಳಿಗೆ ನಾನು ಕೇಳ್ಕೊಳೋದಷ್ಟೇ, ದಯಮಾಡಿ ಏನೇ ಇದ್ರೂ ನಮ್ಮ ಸಂಘಟನೆಯವ್ರನ್ನ ತಾವು ನೇರವಾಗಿ ಭೇಟಿ ಮಾಡಿ ಮಾತಾಡಿ ತಮ್ಮ ಒಂದು ಕನ್ನಡದ ಮನ ಕಟ್ಟು ಸೈನಿಕರೇನಿದ್ದಾರೆ, ಕನ್ನಡನ ಕಟ್ಟಬೇಕು ಅಂತ ಒಂದು ಸೈನ್ಯ ಮನೋಭಾವನೆ ತಮ್ಮಲ್ಲೇನಿದೆ, ಅವರೆಲ್ಲರೂ ಈ ಸಂಘಟನೆಗೆ ಬಂದು ಈ ಸೈನ್ಯಕ್ಕೆ ಭಾಗಿಯಾಗಿ ತಾವು ಕೂಡ ಕನ್ನಡ ಕಟ್ಟಾಳುಗಳಾಗಿ ಸೈನ್ಯದ ಪದಾಧಿಕಾರಿಗಳಾಗಿ ಬೆಳಿಬೇಕು, ಗುರುತಿಸ್ಕೋಬೇಕು ಅಂತ ನಾನು ಮನವಿ ಮಾಡ್ತೇನೆ. ಸರ್, ಇಲ್ಲಿ ಸಂಘಟನೆ ಉದ್ಘಾಟನೆ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಅವು ಏನು ಡೇಟ್ ಯಾವ್ದಾರ ಫಿಕ್ಸ್ ಮಾಡಿದರೆ ಯಾವಾಗ ಶೀಘ್ರದಲ್ಲೇ ಒಂದು 3 ರಿಂದ 4 ತಿಂಗಳಲ್ಲಿ ಅತ್ಯಂತ ಉನ್ನತ ಮಟ್ಟದಲ್ಲಿ ಎಲ್ಲರೂ ಒಂದು ನೋಡಬೇಕು, ಮಕ್ಕಳಿಂದ ಹಿಡಿದು ಹಿರಿಯರಿಗೂ ಒಂದು ಸುವ್ಯವಸ್ಥಿತವಾಗಿ ಮಕ್ಕಳುಗಳಿಗೆ, ಪುಟಾಣಿಗಳಿಗೆ ಹಲವಾರು ಪ್ರತಿಭಾ ಪುರಸ್ಕಾರಗಳನ್ನು ಅಥವಾ ಅವ್ರಿಗೇನು ಈ ಕಾಂಪಿಟೇಷನ್ಸ್ ಅಂತ ಏನು ಹೇಳ್ತಾರೆ, ಪ್ರತಿಭಾ ಕಾರಂಜಿ ಪರೀಕ್ಷೆಗಳನ್ನು ನಡೆಸ್ತಕ್ಕಂಥದ್ದು, ಚಿತ್ರಕಲಾಗಳನ್ನು ಮಾಡಿಸ್ತಕ್ಕಂಥದ್ದು, ಹಲವಾರು ಪ್ರತಿಭೆಗಳನ್ನು ಗುರುತಿಸ್ತಕ್ಕಂಥದ್ದು. ಹಾಗೆ ಹಿರಿಯರು, ಸಾಹಿತಿಗಳು ಯಾರು ಸಾಹಿತ್ಯ ಕ್ಷೇತ್ರದಲ್ಲಿದ್ದಾರೆ ಅಥವಾ ಕನ್ನಡ ಸೇವಕರು ಯಾರು ಇದ್ದಾರೆ ಅಥವಾ ಕನ್ನಡ ಹೋರಾಟಗಾರರು ಇದ್ದಾರೆ, ಅದೇ ರೀತಿ ಹಲವಾರು ಕ್ಷೇತ್ರಗಳಲ್ಲಿ ನಿಸ್ವಾರ್ಥತೆಯಿಂದ ದುಡಿತಕ್ಕಂಥ ಹಲವಾರು ಅಧಿಕಾರಿಗಳು ನಮ್ಗೆ ಆಲ್ರೆಡಿ ಪರಿಚಯ ಆಗಿದ್ದಾರೆ ಈ ವಿಭಾಗದಲ್ಲಿ. ಅಂಥವ್ರನ್ನ ಗುರುತಿಸಿ ಗೌರವಿಸ್ತಕ್ಕಂಥದ್ದು. ಹಾಗೆ ಮಾಧ್ಯಮ ಮಿತ್ರರಲ್ಲೂ ಕೂಡ ಹಲವಾರು ನಾಯಕರುಗಳನ್ನು ನಾವು ಗುರುತಿಸ್ತೀವಿ ಮುಂದೆನೂ ಕೂಡ. ಅವ್ರಿಗೂ ಕೂಡ ಒಂದು ಸುವ್ಯವಸ್ಥಿತವಾಗಿ ನಾಡಿನ ಎಲ್ಲರೂ ಕೂಡ ಅದನ್ನು ನೋಡಬೇಕು ಅಂತ ಒಂದು ಮಾದರಿಯಾದಂಥ ಒಂದು ಕಾರ್ಯಕ್ರಮ 3 ರಿಂದ 4 ತಿಂಗಳಲ್ಲೇ ನಾವು ಮಾಡಿ ಈ ನಾಡಿಗೆ ಒಂದು ಸುವ್ಯವಸ್ಥಿತವಾದಂಥ ಜಿಲ್ಲಾ ಘಟಕ ಅಂತೇಳಿ ನಾವು ತರ್ತೀವಿ ಅಂತೇಳಿ ಇಷ್ಟಪಡ್ತೇನೆ. ಓಕೆ ಸರ್. ನಾನು ಕರ್ನಾಟಕ ಯುವ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷ ಮಂತೇಶ್ ಕೂಲಿ ಅವರು ಮಾತಾಡೋದು. ಇವತ್ತಿನ ದಿವಸ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಬೆಂಗಳೂರಲ್ಲಿ ಸ್ಥಾಪನೆಯಾಗಿ ಈಗ ಪ್ರತಿ ರಾಜ್ಯದಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲಿ ಮಾಡಬೇಕನ್ನೋ ಉದ್ದೇಶ ಇದೆ. ಈಗ ಸುಮಾರು 23 ಜಿಲ್ಲೆಗಳಲ್ಲಿ ಈಗ ನಮ್ಮ ಕೆಲಸ ಪ್ರಾರಂಭವಾಗಿದೆ. ಅದರ ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರು ಈ ಒಂದು ಸಂಘಟನೆಗೆ ಬಹಳ ಮಹತ್ವವನ್ನು ಕೊಟ್ಟು ಪ್ರತಿಯೊಂದು ಗ್ರಾಮಗಳಿಗೆ ತಮ್ಮದೇ ಆದ ಶ್ರಮ ಪಡಿಸ್ತಿದ್ದಾರೆ. ನಮ್ಮ ಈ ರಕ್ಷಣಾ ವೇದಿಕೆ ಕೆಲಸದಲ್ಲಿ ಈ ಸಂಘಟನೆ ಒಂದೇ ಮಾಡೋದಲ್ಲ, ಇದರ ಜೊತೆಗೆ ರೈತ ಹಾಗೂ ಸೈನಿಕ ಮತ್ತು ಕಾರ್ಮಿಕ ಘಟಕ ಇವರೆಲ್ಲರೂ ಗುರುತಿಸಿ ಅವರಿಗೆ ಯೋಗ್ಯವಾದ ಸನ್ಮಾನವನ್ನು ಮಾಡೋದು, ಅದರ ಜೊತೆಗೆ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಹಿಂದೆ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮದು ಸೆಪ್ಟೆಂಬರ್ 1ನೇ ತಾರೀಕು ಜಿಲ್ಲಾ ಘಟಕ ಉದ್ಘಾಟನೆ ಆಯಿತು. ಅವಾಗ ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಸಾಧಕರನ್ನ ಕರೆಸಿ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಸನ್ಮಾನ ಮಾಡಿದ್ವಿ. ಇವತ್ತಿನ ದಿವಸ ಬೆಳಗಾವಿಯಲ್ಲಿ ಶಾಸಕ ಅಭಯ್ ಪಾಟೀಲ್ ಅವರು ಕನ್ನಡ ವಿರೋಧಿ ಕೂಗನ್ನು ಕೇಳಿಸಿದ್ದಕ್ಕಾಗಿ ಇವತ್ತು ನಮ್ಮಲ್ಲಿ ಪ್ರೊಟೆಸ್ಟ್ ಇದೆ ಮಾಡ್ತಾ ಇದ್ದಾರೆ. ಅಲ್ಲಿ ಈ ಥರ ನಮ್ಮ ಸಂಘಟನೆ ಒಂದು ರಾಜ್ಯದಲ್ಲಿ ಮುನ್ನಡೆತಾ ಇದೆ ಹಾಗೂ ಶೋಷಿತರಿಗೆ ನಮ್ಮ ಸಂಘಟನೆ ತುಂಬ ಒತ್ತು ಕೊಟ್ಟು ಹಿಂದುಳಿದವ್ರನ್ನ ಮುಂದೆ ತರುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಇಷ್ಟು ಹೇಳಿ ನಾನು ನಿಮಗೆ ಸರ್ ಮಂತೇಶ್ ಕೂಲಿನವರು, ವಿಜಯಪುರ ಜಿಲ್ಲಾ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಪಾಸೋಡಿ ಅಂತೇಳಿ. ಈ ಒಂದು ವೇದಿಕೆಯ ಪದಾಧಿಕಾರಿ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಅಧ್ಯಕ್ಷರುಗಳು, ರಾಜ್ಯಾಧ್ಯಕ್ಷರು, ರಾಜ್ಯ ಉಪಾಧ್ಯಕ್ಷರು ಆಗಮಿಸಿ ಈ ಕಾರ್ಯಕ್ರಮ ಶೋಭೆ ತಂದುಕೊಟ್ಟಿದ್ದಾರೆ. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ನಮ್ಮ ಈ ಜಿಲ್ಲೆಯಲ್ಲಿ ಹಲವಾರು ತಾಲೂಕು ಸಾಧನೆ ಮಾಡಿದಂಥ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಆಯೋಜಿಸಿದ್ದೀವಿ. ಅವರಿಗೂ ಕೂಡ ಈ ಸದ್ಯದಲ್ಲೇ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಮತ್ತು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ 60% ಕನ್ನಡ, 40% ಆಂಗ್ಲ ಮಾಧ್ಯಮ ಭಾಷೆಯನ್ನು ಅಳವಡಿಸಬೇಕಂತ ಕೋರ್ಟೇ ಆದೇಶ ಮಾಡಿದೆ. ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಎಚ್ಚೆತ್ತುಕೊತಿಲ್ಲ. ಇದ್ರ ಬಗ್ಗೆ ಕೆಲವು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಿದ್ದಾರೆ. ಅವರನ್ನು ತಗೊಂಡು ಅವರ ಮೇರೆಗೆ ಅವರ ಜೊತೆಗೂಡಿ ಒಂದು ಆಂಗ್ಲ ಮಾಧ್ಯಮ ಭಾಷೆಯನ್ನು ಹೊಡೆದಾಕಿ ನಮ್ಮ ಕನ್ನಡ ಮಾಧ್ಯಮವನ್ನು ಭಾಷೆಯನ್ನು ಹುಟ್ಟಾಕಿಸಿ ಕನ್ನಡವನ್ನು ಬೆಳೆಸತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮುಂದೇನು ಮಾಡ್ತೀವಿ, ಈಗಲೂ ಮಾಡ್ತೀವಿ, ಮುಂದೇನು ಸದಾ ಮಾಡ್ತಾ ಇದ್ದೀವಿ. ಹೆಸರು ಸರ್? ಮಲ್ಲಿಕಾರ್ಜುನ್ ಪಾಸೋಡಿ, ಜಿಲ್ಲಾ ಅಧ್ಯಕ್ಷ, ವಿಜಯಪುರ. ಸಂಸಾರ ನಡೆಸ್ತಾ ಇದ್ದಾರೆ. ಈ ಸಂಘಟನೆ ಅನ್ನೋದು ಮಹಾ ದೊಡ್ಡ ಸಂಸ್ಕಾರ ಇರ್ತಕ್ಕಂಥ ಸಂಘಟನೆ. ಈ ಸಂಘಟನೆಗೆ ನೀವು ಬಂದಾದ ಮೇಲೆ ಇಲ್ಲಿನ ಆದೇಶಗಳನ್ನು, ಆಹ್ವಾನಗಳನ್ನು ಅಥವಾ ಇಲ್ಲಿ ನಡೆತಕ್ಕಂಥ ಸಂಘಟನೆಯ ಚಟುವಟಿಕೆಗಳನ್ನು ಕಲಿತು ಸಂಘಟನೆ ಮಾಡೋದಿದೆಯಲ್ಲ ಬಹಳ ಇಲ್ಲಿ ಸಂಘಟನೆಯ ಚಟುವಟಿಕೆಗಳು ಹಲವಾರು ವಿಭಾಗದಲ್ಲಿ ನೋಡಿ,
ಪ್ರಥಮವಾಗಿ ರಾಜ್ಯ ಘಟಕ ನಾವು, ನಂತರ ಜಿಲ್ಲಾ ಘಟಕ, ನಿಮ್ಮಲ್ಲಿ ಆಯ್ಕೆ ಆಗಿರ್ತಕ್ಕಂಥ ತಾಲೂಕು ಅಧ್ಯಕ್ಷರು, ನಂತರ ಹೋಬಳಿ, ಗ್ರಾಮ, ಹೌದಲ್ವಾ? ಮಕ್ಕಳಿಗೋಸ್ಕರ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೋಸ್ಕರ ಆಯ್ಕೆಯಾದಂಥ ವಿವಿಧ ಕ್ಷೇತ್ರದಲ್ಲಿ ದಲಿತರಿದ್ದಾರೆ, ಸಬಲೀಕರಣ ಒಂದು ಒಗ್ಗಟ್ಟಿದೆ, ಸಂಘಟಿತರಿದ್ದಾರೆ, ಅಸಂಘಟಿತರಿದ್ದಾರೆ, ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರ ವರ್ಗ ಇದೆ. ಹಲವಾರು ವಿಭಾಗದಲ್ಲಿರ್ತಕ್ಕಂಥ ನಾಯಕರುಗಳನ್ನು ನಾವು ಗುರುತಿಸ್ಬಿಟ್ಟು ಗೌರವಿಸ್ಬಿಟ್ಟು ಅವ್ರಿಗೊಂದು ಸುವರ್ಣ ಅವಕಾಶಗಳನ್ನ ಕೊಟ್ಟಾಗ ಏನಾಗ್ತದೆ, ಅವ್ರಿಗೂ ಕೂಡ ಬೆಳೀತಕ್ಕಂಥ ಒಂದು ಕಿಚ್ಚು, ಹೌದಲ್ವಾ? ಒಂದು ಒಗ್ಗಟ್ಟಿನ ತನದ ಶಕ್ತಿ ಏನು, ಸಂಘಟನೆ ಏನಕ್ಕೆ ಮಾಡಬೇಕು, ಯಾತಕ್ಕೋಸ್ಕರ ನಾವು ಸಂಘಟನೆ ಇರಬೇಕು, ಯಾತಕ್ಕೋಸ್ಕರ ನಾವು ಹೋರಾಟ ಅಧಿಕಾರಗಳನ್ನು ಹಾಕಬೇಕು, ಎಷ್ಟೋ ಇರ್ತಕ್ಕಂಥ ಸಂದರ್ಭದಲ್ಲಿ ಹೋರಾಟದ ಹಾದಿನ ಯಾರು ತುಳಿತಾರೆ ಅಂತವರು ಕೂಡ ಗೆದ್ದಿದ್ದಾರೆ ಅನ್ನೋ ಇತಿಹಾಸವಿದೆ. ಉದಾಹರಣೆಗೆ ಭಾರತದ ಶಿಲ್ಪಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್, ಕಾರಣ ಅವರು ನಡೆದು ಬಂದ ದಾರಿ ಹಲವಾರು ಧಾರಾವಾಹಿಗಳಲ್ಲಿ. ಅದನ್ನ ತಾವು ಮನಸ್ಸಿಗೆ ಹಾಕೊಂಡು ಒಂದ್ಸಲಿ ಏನ್ ಮಾಡಿ, ಆಲೋಚನೆ ಮಾಡಿ, ಸಂಶೋಧನೆ ಮಾಡಿ, ಅದನ್ನ ನಿಮಗೂ ಎಲ್ಲೋ ಒಂದು ಕಡೆ ಚಿಕ್ಕದಾಗಿರುತ್ತೆ. ನಮ್ಮ ಮನೆಯಲ್ಲಿ ಅಧಿಕಾರಿ ಹೇಳ್ತಾನೆ, ಆಗಲ್ಲ ತಗೊಂಡು ಹೋಗ್ತಾ ಇರೋ ಆ ಟೈಮಲ್ಲಿ ನೀವು ಒಗ್ಗಟ್ಟಿನಲ್ಲಿ ಇದೀನಿ ಅಂತ ಒಂದು ID ಕಾರ್ಡ್, ಒಂದು ಶಾಲನ್ನು ಹಾಕೊಂಡು ಸಂಬಂಧಪಟ್ಟಿರ್ತಕ್ಕಂಥ ಪದಾಧಿಕಾರಿಗಳು